ಇವತ್ತಿರೋದ್ರೆ ನಿಜಕ್ಕೂ ತಮ್ಮಂತ ಧನ್ಯ ಭಕ್ತರು ಈ ಮಠದ ಭಕ್ತರು ಎಲ್ಲಿ ಸಿಗಲ್ಲ ಅಂತ ಮಾತು ಹೇಳ್ತಾರೆ. ಯಾಕಂದ್ರೆ ಈ ಮಠಕ್ಕೆ ಆಸ್ತಿನೇ ಭಕ್ತರು. ಯಾವಾಗಲೂ ಅಪ್ಪ ಹೇಳ್ತಿರ್ತಾರ, ನನಗೆ ಯಾರು ಬೇಕಾಗಿಲ್ಲ, ಯಾರು ಸಪೋರ್ಟ್ ಬೇಕಾಗಿಲ್ಲ, ನನ್ನ ಭಕ್ತರೇ ನನ್ನ ದೊಡ್ಡ ಆಸ್ತಿ ಅಲ್ಲ, ಮಲ್ಲಯ್ಯ ಹೆಂಗ ನಡೆಸ್ಕೊಡ್ತಾರೋ ನಡೆಸ್ಕೊಡ್ತಾರ ಅಂತ ಮಾತು ಹೇಳ್ತಾರ. ಯಾಕಂದ್ರೆ ಮಲ್ಲಯ್ಯ ಅಂತಂದ್ರು ಕೂಡ ಆ ಮೈಯಲ್ಲಿರ್ತಕ್ಕಂಥ ಒಂದು ಶಕ್ತಿ ನಮಗ. ಇವತ್ತು 90-95 ವಯಸ್ಸಿನ ಮುದುಕರು ಶ್ರೀಶೈಲ ಮಲ್ಲಿಕಾರ್ಜುನ ಕಾಲೇಜ್ ಹೋಗಿದ್ದು ನಾವು ನೋಡಿವಿ, ಕಂಡೀವಿ. ಯಾಕಂದ್ರೆ ನೋಡ್ರಿ ಎಂತ ಶಕ್ತಿ ಅಲ್ಲ. ಇವತ್ತು ಅಲ್ಲಿ ನಾವು ಶ್ರೀಶೈಲಕ್ಕೆ ಹೋಗ್ಬೇಕಾಗಿಲ್ಲ, ನಾವು ಇಲ್ಲಿ ಇರ್ತಕ್ಕಂಥ ಮಲ್ಟಿ ಮಲ್ಲಿಕಾರ್ಜುನ ಬಂದ್ರೆ ಶ್ರೀಶೈಲ ಸಾಕ್ಷಾತ್ ಮಲ್ಲಿಕಾರ್ಜುನ ದರ್ಶನ ಅಂತ ಶಕ್ತಿ ಈ ಭೂಮಿ ಈ ನೆಲದೊಳಗೆ ಐತವಂತ ಮಾತನ್ನ ಹೇಳ್ತಾರೆ. ಅಂತ ಮಠದೊಳಗ ಪ್ರತಿ ವರ್ಷ ಪ್ರವಚನ ಹಚ್ಕೊಂಡು ಧರ್ಮದ ಗುರುತು ಹಚ್ಚಿ ಧರ್ಮದ ಬಗ್ಗೆ, ದೈವದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಬಹಳ ಸವಿಸ್ತರವಾಗಿ ತಿಳಿಸಿ ತಮ್ಮೆಲ್ಲ ಭಕ್ತಿಗಳು ತಿಳಿಸ್ತಾರಲ್ಲ, ನಿಜವೂ ಕೂಡ ಸಾರ್ಥಕರ. ಮತ್ತೆ ವೇದಿಕೆಗೆ ಎಲ್ಲ ಗಣ್ಯರುಗಳನ್ನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರನ್ನ ಕರೆಸಿ ಸನ್ಮಾನಿಸಿ ಸತ್ಕರಿಸುವಂತ ಪರಮ ಪೂಜ್ಯರಿಗೆ ಅವ್ರಿಗೆ ಕೂಡ ಬಹಳ ದೊಡ್ಡ ಧನ್ಯವಾದಗಳು ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಈ ಮಠಕ್ಕೆ ಇವತ್ತು ಸರ್ಕಾರದ ಸವಲತ್ತುಗಳಿಲ್ಲ, ಸಾಕಷ್ಟು ಅನೇಕ ಭಕ್ತರು ಹಾಗೆ ಹೇಳಿದ್ರು. ಒಂದು ದೊಡ್ಡ ಮಾತು ನಿಮ್ಮಲ್ಲಿ ತಂದು ಗುರುತಿಸ್ಲಾಕ ಈ ಕಾರ್ಯಕ್ರಮ ಯಶಸ್ವಿಯಾಗಿರಕ ಯಾರು ಬಹಳ ಶ್ರಮ ಪಡ್ತಾರಂತ ಇಲ್ಲಿರ್ತಕ್ಕಂಥ ಡ್ರೈವರ್ಗಳು, ಅಂತ ಡ್ರೈವರ್ಗಳಿಗೆ ಸನ್ಮಾನ ಮಾಡುವಂತ ಕರೆದ್ರೆ ಇದು ನಿಜಕ್ಕೂ ಧನ್ಯವಾದ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಡ್ರೈವರ್ ಕಾಲೊಳಗ 3 ಜನರ ಜೀವ ಇರ್ತದಂತ. ಒಂದು ಕ್ಷಣ ಏನ್ ಮಾಡ್ತಾರೆ, ನಾವೆಲ್ಲ ಸೀದಾ ವೈಕುಂಠಕ್ಕೆ ಹೋಗ್ತೀವಿ. ಪಾಪ ತಮ್ಮ ಜೀವ ಹೋಗ್ತಿರ್ತಾರ, ಗೊತ್ತಿಲ್ಲ ನಮ್ಮ